ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನೋಡ್ತಾ ಇರ್ಬೋದು, ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಬೈಕಲ್ಲಿ ಹೋಗ್ತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ನೀವು. ಹೌದು, ಇವತ್ತು ನೀವು ಆಲ್ರೆಡಿ ಟೈಟಲ್ ಎಲ್ಲ ನೋಡಿದಾಗೆ ಇವತ್ತು ಫಸ್ಟ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಾಪಿಂಗ್ಗೆ ಹೋಗ್ತಾ ಇರೋವಂಥದ್ದು. ಸೊ ನೀವು ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ರೆಗ್ಯುಲರಾಗಿ ನೋಡಿದರೆ ಗೊತ್ತಿರುತ್ತೆ, ನಮ್ಮ ಅಣ್ಣನ ಮದುವೆ ಅಂತ ನಾನು ಹೇಳ್ತಾನೆ ಇರ್ತೀನಿ. ಸೊ ಹೌದು, ಬಟ್ ಈ ವಿಡಿಯೋ ವರ್ಷದಲ್ಲಿ ಆಲ್ರೆಡಿ ಮದುವೆ ಆಗಿದೆ. ಬಟ್ ಏನು ಮಾಡೋದು, ಮದುವೆ ಬ್ಯುಸಿ ಅಂತ ಹೇಳ್ಬಿಟ್ಟು ಸೊ ಹಳೆ ವ್ಲಾಗ್ಸ್ ಎಲ್ಲ ಇತ್ತಲ್ವ, ಸೊ ಅದನ್ನು ಅಪ್ಲೋಡ್ ಮಾಡೋದು ಮಿಸ್ ಮಾಡೋದಕ್ಕಾಗಲ್ಲಲ್ವ. ಸೊ ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮದುವೆ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಂತ. ಹಾಗೆ ಆ್ಯಸ್ ಯೂಶುವಲ್ ಮದುವೆ ಅಂತ ಹೇಳಿದ್ರೆ ಶಾಪಿಂಗ್ ಅಂತೂ ಇದ್ದಿದ್ದೆ. ಸೊ ನಂದು ನನ್ನ ಮಕ್ಳದ್ದೆಲ್ಲ ಶಾಪಿಂಗ್ ಕಂಪ್ಲೀಟ್ ಆಗಿತ್ತು. ನನ್ನ ಹಸ್ಬೆಂಡ್ ಒಂದೇ ಬ್ಯಾಲೆನ್ಸ್ ಉಳಿದಿದ್ದು. ಸೊ ಅವರಂತೂ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಅವರ ನಾಳೆ ಬೆಳಿಗ್ಗೆ ಮದುವೆ ಅಂತ ಹೇಳಿದ್ರು, ಇವತ್ತು ನೈಟ್ ಕರ್ಕೊಂಡೋದ್ರು ತೊಗೊಬಿಡ್ತಾರೆ. ಏನಿಲ್ಲ, ಅವ್ರಿಗೆ ಜಸ್ಟ್ 1 ಅವರ್ ಸಾಕು, ಬೇಗ ಸೆಲೆಕ್ಷನ್ ಎಲ್ಲ ಮಾಡ್ಕೋತಾರೆ. ಸೊ ತುಂಬ ಟೈಮೆಲ್ಲ ಏನು ಬೇಡ ಅವ್ರಿಗೆ. ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ಬರೋವಂಥ ಶಾಪಿಗೆ ಬಂದ್ವಿ. ಸೊ ಈ ಶಾಪು ಕೂಡ ಅಷ್ಟೇ ತುಂಬ ಸಲ ತೋರಿಸಿರ್ತೀನಿ ನಾನು ಅನ್ಕೋತೀನಿ, ನಾನು ಶಾಪಿಂಗ್ ಅಂತೆಲ್ಲ ಬಂದಾಗ ನಾನು. ಸೊ ನಾವು ಎಂಗೇಜ್ಮೆಂಟ್, ನನ್ನ ಹಸ್ಬೆಂಡ್ ಎಂಗೇಜ್ಮೆಂಟಿಗೆ ಶಾಪ್ ಬಂದಾಗಿಂದನೂ ಕೂಡ ನಾವು ಇದೇ ಶಾಪ್ಗೆ ಆಲ್ಮೋಸ್ಟ್ ಬರೋವಂಥದ್ದು. ಸೊ ನೋಡ್ತಾ ಇರ್ಬೋದು, ನಾನು ಔಟ್ಫಿಟ್ನ ಸಿಂಪಲಾಗಿ ಬಂದಿದ್ದೀನಿ. ಸೊ ಬಂದಿದ್ದೀವಿ, ಈಗ ಯಾವ ರೀತಿ ಬೇಕು ಅಂತೆಲ್ಲ ನೋಡ್ತಾ ಇದ್ದೀವಿ. ಬಟ್ ಒಂದಂತೂ ನಿಜ, ಏನು ತೊಗೊಂಡ್ವಿ ಏನು ಎತ್ತ ಅಂತೆಲ್ಲ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಈ ವಿಡಿಯೋದಲ್ಲಂತೂ ವೆಯ್ಟ್ ಮಾಡಬೇಡಿ. ಯಾಕಂದರೆ ಮದುವೆ ವೀಡಿಯೋದಲ್ಲೇ ನೀವು ವೆಯ್ಟ್ ಮಾಡಬೇಕು. ಆಲ್ರೆಡಿ ನಾನು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ನೀವು ಯಾರಾದರೂ ಇನ್ನೂ ನನ್ನ ಫೇಸ್ಬುಕ್, ಇನ್ಸ್ಟಾ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಏನೋ ನೋಡಿಲ್ಲ ಅಂದರೆ, ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ಎಲ್ಲ ಥರವೂ ನನ್ನ ಔಟ್ಫಿಟ್ಸ್ ಎಲ್ಲ ಆಲ್ರೆಡಿ ರಿವೀಲ್ ಆಗಿದೆ. ಸೊ ಹೆಂಗಿದೆ ಏನು ಅಂತೆಲ್ಲ. ಸೊ ಪ್ಲೀಸ್ ಮಿಸ್ ಮಾಡ್ದಂತಲೇ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ ನಾನು ನಿಮಗೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇದೆ ಇನ್ಸ್ಟಾಗೆ, ಫೇಸ್ಬುಕ್ದು, ಹೋಗಿ ಚೆಕ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಸೊ ಈಗ ಶಾಪಿಂಗ್ ಎಲ್ಲ ಆಯಿತು. ನಾನು ಹೇಳ್ದಾಗೆ ಏನು ತೊಗೊಂಡೆ ಅಂತ ತೋರಿಸಲಿಲ್ಲ, ಯಾಕಂದರೆ ಸರ್ಪ್ರೈಸ್ ಆಗಿರಲಿ ಸ್ವಲ್ಪ ವ್ಲಾಗಲ್ಲಿ ಬರೋ ತನಕನ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ನಾನು ಹೇಳಿದಾಗ ನೆಕ್ಸ್ಟ್ ಬೇಗ ನನ್ನ ಹಸ್ಬೆಂಡ್ ತೊಗೊಬಿಟ್ರು ಅಂತ. ಸೊ ಬೇಗನೆ ತೊಗೊಬಿಟ್ರು ಅವರು. ಸಣ್ಣ ನೈಟು ಮತ್ತು ಮಾರ್ನಿಂಗ್ ಎರಡಕ್ಕೂ ಕೂಡ ಫಾರ್ಮಲ್ಸಿನೇ, ಸೊ ಬೇರೆ ಏನಿಲ್ಲ. ಸೊ ತೊಗೊಂಡ್ರು. ಇವಾಗ ತೊಗೊಂಡು ಸ್ವಲ್ಪ ನನಗೆ ಮಿಕ್ಕಿದ ಶಾಪಿಂಗ್ ನನಗೆ ಅಂತ ಹೇಳ್ಬೋದು. ಸೊ ಫಸ್ಟ್ ಅವ್ರದ್ದು ಬಟ್ಟೆ ಮುಗಿಸ್ಬಿಟ್ರೆ ಮಿಕ್ಕಿದ ಶಾಪಿಂಗ್ ನಾನು ಆರಾಮ್ಸೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಂದೆ. ಸೊ ನಂದು ಇನ್ನೂ ತುಂಬ ಬ್ಯಾಲೆನ್ಸ್ ಇತ್ತು. ಸ್ಲಿಪ್ಪರ್ ತೊಗೊಂಡಿರಲಿಲ್ಲ, ಕೆಲವು ಬ್ಯಾಂಗಲ್ಸ್ ತೊಗೊಂಡಿರಲಿಲ್ಲ. ಸೊ ಸಣ್ಣ ಪುಟ್ಟ ಇರುತ್ತಲ್ವ ಹೆಣ್ಮಕ್ಳದ್ದು ಅಂತ ಹೇಳಿದ್ರೆ, ಸೊ ಅದಕ್ಕೇ ಅದನ್ನು ಸ್ವಲ್ಪ ಸಣ್ಣ ಪುಟ್ಟ ಏನೇನಿರುತ್ತೆ ಅದನ್ನೆಲ್ಲ ಇವತ್ತು ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಈವ್ನಿಂಗ್ ಬಂದಿದ್ದು ಉದ್ದೇಶನೇ ಏನಪ್ಪ ಅಂತ ಹೇಳಿದ್ರೆ, ತುಂಬ ಬಿಸಿಲಿರುತ್ತೆ, ಓಡಾಡೋದಕ್ಕಾಗೋಲ್ಲ. ಯಾಕಂದರೆ ಈಗಿನ ಬಿಸಿಲಲ್ಲಿ ನಿಮಗೆ ಗೊತ್ತು, ಎಲ್ಲ ಕಡೆ ನಮ್ಮ ಮೈಸೂರು ಅಲ್ಲಿ ಇಲ್ಲಿ ಅಂತಲೇ ಪ್ರತಿಯೊಂದು ಕಡೆ ತುಂಬ ಅಂದರೆ ತುಂಬ ಬಿಸಿಲಿದೆ. ಇವಾಗ ಹೊರಗಡೆ ಹೋಗೋದಕ್ಕೆ ಬೇಜಾರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಈವ್ನಿಂಗೇ ಬಂದಿದ್ದು. ಸೊ ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನಂತೂ ಮಾರ್ನಿಂಗ್ ಶಾಪಿಂಗ್ ಅಂತೂ ಬರಲ್ಲ ಅಂತೇಳಿ. ಸೊ ಇವಾಗ ನನ್ನ ಹಸ್ಬೆಂಡ್ಗೂ ಇಷ್ಟೆಲ್ಲ ಹೊರಗಡೆ ಹೋಗೋದಕ್ಕೆ ಬಿಸಿಲಲ್ಲಿ. ಸೊ ಅದಕ್ಕೆ ಇಬ್ಬರು ಮಾತಾಡ್ಕೊಂಡು ನೈಟೇ ಬಂದ್ವಿ. ಸೊ ಈಗ ಸ್ಲಿಪ್ಪರ್ ಕೂಡ ತೊಗೊಂಡಾಯಿತು. ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಅದು ಮರ್ತ್ಬಿಟ್ಟೆ ನಾನು ಆಮೇಲೆ. ಬಟ್ ಅಲ್ಲೇ ಸ್ಲಿಪ್ಪರ್ ಪರ್ಚೇಸ್ ಮಾಡಿದೆ. ಹಾಗೆಯೇ ಇಲ್ಲಿಗೆ ಬಂದೆ ನಾನು, ಅಂತ ಹೇಳ್ಬಿಟ್ಟು. ಸೊ ಮನ್ನರ್ಸ್ ಮಾರ್ಕೆಟ್ ರೋಡಲ್ಲೇ. ಸೊ ಇದು ಚಿಕ್ಕ ಸೊ ನಾನು ಆಲ್ರೆಡಿ ಸೆಟ್ಟಿಗೆ ಬಂದಿದ್ದೆ, ನೀವು ನೋಡ್ಬೋದು, ಜ್ಯುವೆಲ್ರಿ ಸೆಟ್ ಬುಕ್ ಮಾಡೋದಕ್ಕೆ. ಸೊ ಅವತ್ತು ನಾನು ಬ್ಯಾಂಗ್ಳಲ್ಲೇನು ಶಾಪ್ ಮಾಡಿಲ್ಲ, ಯಾಕಂದರೆ ಅವತ್ತು ಟೈಮ್ ಇರಲಿಲ್ಲ ಶಾಪ್ ಮಾಡೋದಕ್ಕೆ. ಅದಕ್ಕೆ ಇವತ್ತು ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಇಲ್ಲೂ ಅಷ್ಟೇ ತುಂಬ ವರ್ಷದಿಂದ ನಾನು ಇಲ್ಲೇ ಬ್ಯಾಂಗಲ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಸೆಟ್ ಆಗಿರ್ಬೋದು, ಏನೇ ಆದರೂ ಇಲ್ಲೇ ತೊಗೊಳ್ಳೋವಂಥದ್ದು. ಏನಾದ್ರು ಹೆವಿ ಫಂಕ್ಷನ್ಸ್ ಇದೆ, ಏನಾದ್ರು ಗ್ರ್ಯಾಂಡ್ ಫಂಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಬ್ಯಾಂಗಲ್ಸ್ಗೆ ಇಲ್ಲೇ ಬರೋವಂಥದ್ದು. ಕಾಸ್ಟ್ಲಿ ಆದ್ರೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗೆಯೇ ಇದೆಲ್ಲ ಬ್ಯಾಲೆನ್ಸು ಬ್ಯಾಂಗಲ್ಸ್ ಅಂತ ಹೇಳಿದ್ಮೇಲೆ ಸ್ಟಿಕ್ಕರ್ ಅದು ಇದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಶಾಪ್ ಮಾಡೋದಕ್ಕೆ ಅಂತ ಬರ್ಬೋದು. ನೋಡ್ಬೋದು ಈ ಶಾಪಲ್ಲಿ ಎಷ್ಟು ರಶ್ ಇದೆ ಅಂತ. ಆಲ್ಮೋಸ್ಟ್ ವಿಸಿಟ್ ಮಾಡಿರ್ತಾರೆ ಮೈಸೂರಲ್ಲಿ ಇರೋರು. ಬಟ್ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ. ಬ್ಯಾಂಗಲ್ಸ್ಗೆ ಆಗಿರ್ಬೋದು, ಏನಕ್ಕೆ ಆದರೂ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ಹಾಗೆ ಅಲ್ಲಿ ಕಾಸ್ಟ್ಲಿಯಾಗಿ ತೊಗೊಂಡ್ರು ಕೂಡ ಕ್ವಾಲಿಟಿ ಹಂಗೆ ಇರುತ್ತೆ. ಚೆನ್ನಾಗಿ ತುಂಬ ದಿನ ಇರುತ್ತೆ. ಒಂದು ನೈಲ್ ಪಾಲಿಶ್ ಆಗಿರ್ಬೋದು, ಯಾವುದೇ ತೊಗೊಂಡ್ರು ಅಷ್ಟೇ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಏನಪ್ಪ ಅಂದರೆ ಸಣ್ಣ ಪುಟ್ಟ ಅಲ್ವಾ ಇದ್ದು ಶಾಪಿಂಗು. ಸೊ ಅದಕ್ಕೇ ಬೇಗನೆ ನಾನು ಕೂಡ ಮುಗಿಸ್ಕೊಬಿಟ್ಟೆ. ಸೊ ಇವಾಗ ನಾವು ನಮ್ಮ ಮೈಸೂರಲ್ಲಿ ಸಮ್ಮರ್ ಕಾರ್ನಿವಲ್ ಆಗ್ತಾಯಿತ್ತು, ಗೊತ್ತಿರುತ್ತಲ್ವ ಮೈಸೂರು ಸಂತೆ. ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಇದು ಜಸ್ಟ್ ಇದ್ದಿದ್ದು ಏಪ್ರಿಲ್ 6th 7th ಅಷ್ಟೇ ಅಂತ ಅನಿಸುತ್ತೆ. ಹೌದು, ಸ್ಯಾಟರ್ಡೆ ಸಂಡೇ 2 ದಿನ ಇದ್ದಿದ್ದು. 6th 7th ಇನ್ನಿರಲಿಲ್ಲ, ವೀಕೆಂಡಲ್ಲಿ ಮಾತ್ರ ಇತ್ತು. ಸೊ ನಾವು ಹೆಂಗಿದ್ರು ಕೂಡ ಸಂಡೇ ಅಲ್ವಾ ಬಂದಿದ್ದು. ಸೊ ಈವ್ನಿಂಗು, ಸೊ ಅದಕ್ಕೆ ಹೆಂಗಿದ್ರು ಸಂಡೇ ಬಂದಿದ್ದೀವಿ. ಇಲ್ಲೇ ಒಂದು ರೌಂಡ್ ಆಗಿ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಬೈಕು ಕಾರ್ ಎಷ್ಟೊಂದು ರಶ್ ಇದೆ ಅಂದರೆ, ಅಯ್ಯಪ್ಪ, ನಮ್ಮ ಮೈಸೂರಲ್ಲಿ ಇಷ್ಟೊಂದು ಜನ ಎಲ್ಲಿಂದ ಇದ್ದಾರೆ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟೊಂದು ಅಂದರೆ ಹೆವಿ ರಶ್ ಇತ್ತು. ಅವತ್ತು ಹೋಗಿರೋರು ಗೊತ್ತಿರುತ್ತೆ
ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಯಾರಾದರೂ ಹೋಗಿದ್ರೆ ನೀವು ಮೈಸೂರಲ್ಲಿದ್ದು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನಗೂ ಖುಷಿ ಆಗುತ್ತೆ ನೀವು ನನ್ನ ವೀಡಿಯೋಸ್ ನೋಡಿ ನನ್ನ ಫುಲ್ ವೀಡಿಯೋ ಎಲ್ಲ ನೋಡಿ ನನ್ನ ಕಮೆಂಟ್ ನಾನು ಹೇಳಿದ್ದಕ್ಕೆ ಒಂದು ರಿಪ್ಲೈ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇಲ್ಲಿ ಬನ್ನಿ ನೋಡೋಣ ಯಾವ ರೀತಿ ಇದೆ, ಏನೇನು ಶಾಪ್ ಮಾಡ್ಬೋದು ಏನೋ ಎತ್ತ ಅಂತೆಲ್ಲ. ಸೊ ವೀಡಿಯೋನ ಮಿಸ್ ಮಾಡ್ದಂತೆ ಎಂಟು ತನಕ ನೋಡಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನು ಕೂಡ ಜೆನ್ಯೂನಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನನಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನೀವು ವೀಡಿಯೋನ ಮಿಸ್ ಮಾಡ್ದಂತೆ ನೋಡಬೇಕು. ಸೊ ಯಾವ ಸೈಡ್ ರೋಡಲ್ಲಿ ನೀವು ಅಲ್ಲಿ ನೋಡ್ತಾ ಇದ್ರೆ ಲೆಫ್ಟು ರೈಟು ಸ್ಟ್ರೈಟು ಎಲ್ಲೇ ನೋಡಿದ್ರಷ್ಟೇ ಸಿಕ್ಕಾಪಟ್ಟೆ ಕಾರಿತ್ತು, ಸಿಕ್ಕಾಪಟ್ಟೆ ಹೆವಿ ರಶ್ ಅಂತ ಹೇಳ್ಬೋದು. ವೀಕೆಂಡ್ ಬೇರೆ ಅಲ್ವಾ, ಸೊ ವೀಕ್ ಡೇಸ್ ಆದರೆ ನಾರ್ಮಲ್ ಅಂತ ಹೇಳ್ಬೋದು. ಬಟ್ ವೀಕೆಂಡ್ ಈ ರೀತಿ ಅಂತ ಹೇಳಿದ್ರೆ ಎಲ್ಲ ಔಟಿಂಗ್ ಬಂದೇ ಬರ್ತಾರೆ. ಸೊ ತುಂಬ ಅಂದರೆ ತುಂಬ ಜನ ಇದ್ದರು ಫ್ರೆಂಡ್ಸ್. ಹಾಗೆ ನೋಡ್ಬೋದು ಎಂಟರ್ ಆದ್ವಿ ಒಳಗಡೆ ನಾವು. ಫಸ್ಟೇ ಕಾರ್ ಇದೆ. ಸೊ ಕಾರ್ ಯಾವ್ಯಾವ ರೀತಿ ಇದೆ ಅಂತ ಇಲ್ಲೇ ಶೋ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಯಾವ್ಯಾವ ವೆರೈಟಿ ಕಾರ್ಸ್ ಎಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಯಾವ ಕಾರ್ ಇಷ್ಟ ಏನು ಅಂತ ನಾನು ಹೇಳ್ತೀನಿ. ಈ ವಿಡಿಯೋನೇ ಮಿಸ್ ಮಾಡ್ದಂತೀನಿ, ಹಂಗೆ ಹೆಣ್ಣು ತಂಗ ನೋಡಿ ಅವ್ರೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೇ ಹೇಳಿಸ್ತೀನಿ ನಾನು. ಸೊ ಹಂಗೆ ಕ್ಲಿಪ್ಪಿಂಗ್ಸ್ ತೋರ್ತಾ ಇದ್ದೆ ನಾನು. ಸೊ ಇದೇ ಸ್ಟಾರ್ಟಿಂಗ್ ಎಂಟ್ರಿ ಅಂತ ಹೇಳ್ಬೋದು. ಬಂದು ನೋಡ್ತಾ ಇರ್ಬೋದು ಕಾರ್ಸ್ ಎಲ್ಲ ತುಂಬ ಇದೆ. ಸೊ ಚಿನ್ನು ಯಾವ ಕಾರ್ ತರ್ತೀಯ ಚಿನ್ನು? ಯಾವುದಿಲ್ಲ ವೈಟ್ ಅಲ್ವಾ? ಸೊ ಮೈ ಹಸ್ಬೆಂಡ್ ಫೇವ್ರೆಟ್ ಫಾರ್ಚುನರ್ ಕಾರ್ ಇಲ್ಲೇ ನಿಂತಿದೆ. ಸೊ ಇರು ಚಿನ್ನು. ಬಟ್ ಅವ್ರಿಗೆ ಈ ಮಾಡೆಲ್ ಇಷ್ಟ ಇಲ್ಲ, ಓಲ್ಡ್ ಮಾಡೆಲ್ ಬರ್ತಿತ್ತಲ್ಲ ಸೊ ಅದಿಷ್ಟ, ನ್ಯೂ ಇಷ್ಟ ಇಲ್ಲ. ಬಟ್ ಅದು ಅವ್ರ ಡ್ರೀಮ್ ಅಲ್ಲ ಚಿನ್ನು. ಸೊ ಬನ್ನಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ವೀಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಹಾಗೆ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರಪ್ಪ. ನನ್ನ ಕ್ಯಾಮ್ರಾ ಇಟ್ಕೊಂಡಿದ್ರೆ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಹೇಳಿದಾಗೆ ನಾನು ಕ್ಯಾಮ್ರಾ ಇಟ್ಕೊಂಡು ನಾನು ಮಾತಾಡ್ಕೊಂಡು ಬರ್ತಾಯಿದ್ರೆ ಸುತ್ತಮುತ್ತ ಇರೋರೆಲ್ಲ ಶಾಕ್ ಆಗಿ ನನ್ನೇ ನೋಡ್ತಾಯಿದ್ರು. ಬಟ್ ನಿಜವಾಗ್ಲೂ ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ತುಂಬ ಶಾಕ್ ಪಡೋ ಅಂಥದ್ದು ಏನಿಲ್ಲ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಕೊಂಡು ಹೋದರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕ್ರಿಯೇಟರ್ಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ಸ್ಟಾ ಆಗಿರ್ಬೋದು, ಶಾರ್ಟ್ಸ್ ಹಾಕೋರಾಗಿರ್ಬೋದು, ಏನೇ ಆದರೂ ಅಷ್ಟೇ, ಅಥವಾ ಮಿನಿ ವ್ಲಾಗ್ ಆಗಿರ್ಬೋದು, ಯಾವ ರೀತಿ ಆದರೂ ತುಂಬ ಜನ ತುಂಬ ಕ್ರಿಯೇಟರ್ಸ್ ಎಲ್ಲೆಲ್ಲೋ ಉಟ್ಕೊಬಿಟ್ಟಿದ್ದಾರೆ. ಸೊ ಇವಾಗಿನ ಜನ ಏನು ಅಷ್ಟೊಂದು ಶಾಕ್ ಅಂತ ಏನು ಆಗಲ್ಲ, ಜಸ್ಟ್ ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ. ನಾವೇ ಆದರೂ ಅಷ್ಟೇ ಅಲ್ವಾ, ನಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರು ಮಾತಾಡ್ಕೊಂಡು ಹೋದರೆ ಏನಾದ್ರು ಒಂದು ನೋಡ್ತೀವಿ ಅವ್ರನ್ನ. ಸೊ ಆ ರೀತಿ ಅಂತ ಹೇಳ್ಬೋದು. ಆಮೇಲೆ ಅಲ್ಲಿ ತುಂಬ ಅಂದರೆ ತುಂಬ ಮ್ಯೂಸಿಕ್ ಇತ್ತು. ಸೊ ಆಮೇಲೆ ಕಾಪಿ ರೈಟ್ಸ್ ಬಂದರೆ ಮತ್ತೆ ನಾನು ವೀಡಿಯೋ ಹಾಕಿರೋದೆಲ್ಲ ಅಪ್ಲೋಡ್ ಮಾಡಿರೋದೆಲ್ಲ ಮತ್ತೆ ನಾನು ಎಡಿಟ್ ಮಾಡಿ ಮತ್ತೆ ಇದು ಮಾಡಬೇಕಾಗುತ್ತಲ್ವ. ಸೊ ಅದಕ್ಕೆ ನಾನು ಓಕೆ ವಾಯ್ಸ್ ಓವರೇ ಕೊಡೋಣ, ಸಾಕು ಸ್ವಲ್ಪ ಮಾತಾಡಿದ್ದಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಇಲ್ಲಿ ಆ ವೆದರ್ ಇದೆಯಲ್ಲ, ಸೊ ಈ ಗ್ರೌಂಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ವೈಬ್ಸ್ ನೋಡೋದಕ್ಕೆ, ಆ ಕಲರ್ ವೇಲ್ಸ್ ಅದು ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿತ್ತು, ಏನೋ ಒಂಥರ ಪ್ರಶಾಂತ್. ಅಷ್ಟು ಜನ ಇದ್ದರು, ಬಟ್ ಏನೋ ಒಂಥರ ಕಲರ್ಫುಲ್ ಅಂತ ಫೀಲ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಂತೂ ತುಂಬ ಅಂದರೆ ತುಂಬ ಕಾಸ್ಟ್ಲಿ, ಹೆವಿ ಕಾಸ್ಟ್ಲಿ. ಅದು ಯಾವ ರೇಂಜಲ್ಲಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಏನಂದ್ರೆ ಏನೂ ತೊಗೊಳೋದಕ್ಕಾಗಲ್ಲ. ಬಟ್ ಹಾಗೂ ನಾನೇನು ತೊಗೊಂಡೆ ಅಂತಲೂ ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೋತೀನಿ. ಬಟ್ ಹೆವಿ ಕಾಸ್ಟ್ಲಿ. ನನಗಂತೂ ನಾವು ಎಷ್ಟೋ ಕಮ್ಮಿಗೆ ತೊಗೊಳ್ಳೋಂಥದ್ದನ್ನ ತ್ರಿಬಲ್ ರೈಟ್ ಹೇಳ್ತಾರೆ ಅಂತ ಹೇಳ್ಬೋದು, ತ್ರಿಬಲ್ಗೂ ಜಾಸ್ತಿನೇ ಹೇಳ್ತಾರೆ ಅಂತ ಹೇಳ್ಬೋದು. ನಾರ್ಮಲಲ್ಲೇ ನಾವು ಸಿಟಿ ಮೈಸೂರಲ್ಲೇ ಕೂಡ ಶಾಪ್ಸ್ಗೆ ಹೋದ್ರೂ ಕಮ್ಮಿಗೆ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು, ಚೆನ್ನಾಗಿರೋ ಶಾಪ್ಗೆ ಹೋದ್ರೇ. ಬಟ್ ಇಲ್ಲಿ ಅದೇನಕ್ಕೆ ಅಂತ ಗೊತ್ತಿಲ್ಲ, ಹೆವಿ ರೈಟ್ ಇಟ್ಟಿದ್ರು. ಸೊ ನನಗಂತೂ ವರ್ತ್. ಕ್ವಾಲಿಟಿ ವೈಸ್ ಮಾತ್ರ ಅಲ್ಲಿ ಒಂದೊಂದು ಕ್ಲಾತ್ ನೋಡ್ತಾ ಇದ್ರು ಕೂಡ, ಬಟ್ಟೆ ಆಗಿರ್ಬೋದು ಏನೇ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಮಾತ್ರ ಕಂಪೇರ್ ಮಾಡಬಾರ್ದು, ತುಂಬ ಚೆನ್ನಾಗಿತ್ತು. ಬಟ್ ರೈಟ್ ಮಾತ್ರ ಜಾಸ್ತಿ ಅಂತ ಅನ್ನಿಸ್ತು. ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ರೈಟ್ ಕೊಡೋದಕ್ಕಾಗುತ್ತಾ? ಸೊ ಇಲ್ಲಲ್ವ. ನಾನಂತೂ ಅಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ ಸ್ಯಾರೀಸು, ಬಟ್ ಅದಂತೂ ತುಂಬ ಜಾಸ್ತಿ ರೈಟು. ಸೊ ನೀವೆಲ್ಲ ಹೇಳಿದ್ರೆ ನಗಾಡ್ತೀರಾ. ಸೊ ಅದಕ್ಕೆ ನಾನು ಪ್ರೈಸ್ ಎಲ್ಲ ಪಾಪ ಮೆನ್ಷನ್ ಮಾಡ್ತಾಯಿಲ್ಲ ನಾನಲ್ಲಿ. ಬಟ್ ತುಂಬ ಹೆವಿ ಕಾಸ್ಟ್ಲಿ. ಅದನ್ನೆಲ್ಲ ನಾರ್ಮಲ್ ನಾವು ಶಾಪ್ಸಲ್ಲೇ ತೊಗೋಬೋದು. ಬಟ್ ಏನೋ ಒಂದು ವೈಬ್ಸು, ಏನೋ ಒಂದು ಔಟಿಂಗ್ ಹೊರಗಡೆ ಸುತ್ತಾಡ್ಕೊಂಡು ನೋಡ್ಕೊಂಡು ಬರ್ತೀವಿ ಅನ್ನೋದಕ್ಕೆ ಬರಬೇಕಷ್ಟೇ. ಹಾಗೆ ಇಲ್ಲಿ ಬ್ಯಾಗ್ಸು ಕೂಡ ನೋಡ್ಬೋದು. ನಾನೇ ನೋಡ್ತಾ ಇದ್ದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ನನಗೆ ಬ್ಯಾಗ್ಸ್ ಈ ರೀತಿ ಎಲ್ಲ ಹುಚ್ಚು, ವಾಲೆಟ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು ಈ ರೀತಿ ತೊಗೋತಾ ಇರ್ತೀನಿ. ಇರಲಿ ಅಂತ ಹೇಳಿಬಿಟ್ಟು ಮನೇಲಿ ಆಲ್ರೆಡಿ ಒಂದು ಕವರ್ಗೆ ಹಾಕಿ ಒಂದಷ್ಟು ಇಟ್ಬಿಟ್ಟಿದ್ದೀನಿ, ಎತ್ತಿ ಸಪ್ರೇಟು ಯೂಸ್ ಮಾಡ್ದಂತೆ. ಬಟ್ ಆದರೂ ಏನೋ ಒಂಥರ ಕ್ರೇಜ್ ನನಗೆ. ಬಟ್ ಇಲ್ಲೂ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ಜೀನ್ಸ್ ಅಥವಾ ಏನೇ ಹಾಕೊಂಡು ಹೋದ್ರೂ ಕೂಡ ಒಂದು ಮ್ಯಾಚ್ ಆಗುವಂಥದ್ದು ಇರಲಿ, ಔಟ್ಫಿಟ್ಗೆ ಕ್ಲಾತು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಅದಕ್ಕೆ ನೋಡ್ತಾ ಇದ್ದೆ. ಬಟ್ ನಾನು ಯಾವ್ದು ತೊಗೊಂಡೆ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲೆಲ್ಲ ನಾನು ಪಿಕ್ ಹಾಕಿದ್ದೀನಲ್ವ. ಸೊ ನಾನು ಅದನ್ನಲ್ಲೇ ತೊಗೊಂಡಿರೋ ಅಂಥದ್ದು ನೀವು ನೋಡ್ಬೋದು, ತಮ್ಮನೇಲಲ್ಲಿ ಪಿಕ್ ಹಾಕಿರ್ತೀನಿ ಯಾವುದು ನಾನು ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ನೋಡ್ಕೊಂಡು ಹೋಗ್ತಾ ಇದೆ ಮುಂದೆ.
ಸೊ ಏನೇನು ಚೆನ್ನಾಗಿದೆ ಏನೇನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದೊಂದೇ ಶಾಪ್ನ ಡೀಟೇಲಿಂಗಾಗಿ ವೀಡಿಯೋ ಮಾಡೋದಕ್ಕಂತೂ ಖಂಡಿತ ಆಗಲ್ಲ. ಯಾಕಂದರೆ ಅಲ್ಲಿ ತುಂಬ ಸ್ಟಾಲ್ಸ್ ಇತ್ತಲ್ವ, ತುಂಬ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಹೋದರೆ ನಿಮಗೂ ಬೋರ್ ಆಗುತ್ತೆ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ನಾನು ಹಾಗೆ ವೀಡಿಯೋಸ್ನ ನಾವು ಹೋಗ್ತಾನೆ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೋಗ್ತಾಯಿದ್ದೆ. ಜಸ್ಟ್ ಸುಮ್ಮನೆ ಯಾವುದು ಬೇಕಾಗಿರೋಂಗಲಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಏನಾದರೂ ನೋಡುವಾಗೆಲ್ಲ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ, ಯಾಕಂದರೆ ತುಂಬ ಜನ ಇದ್ರಲ್ವ. ಸೊ ಏನು ತೋರಿಸೋದು ನಿಮಗೂ ಅಂತ ಹೇಳಿಬಿಟ್ಟು. ಸೊ ನೀವು ಯಾರಾದರೂ ಹೋಗಿದ್ರೆ ನಿಮಗೂ ಅದೇ ರೀತಿ ಅಂತ ಅನ್ನಿಸ್ತಾ, ಸ್ವಲ್ಪ ಪ್ರೈಸ್ ಹೈ ಆಯಿತು ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಪ್ರೈಸ್ ಹೈ ಆಯಿತು ಅದು ಸ್ವಲ್ಪ ಅಲ್ಲ ತುಂಬಾ ಹೈ ಆಯಿತು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಬ್ಳು ಒಪಿನಿಯನೋ ಅಥವಾ ಎಲ್ರಿಗೂ ಒಪಿನಿಯನ್ ಅದೇ ಥರನೋ ಅಥವಾ ನಾನು ಕೇಳಿರೋ ಪ್ರಕಾರ ಹಂಗೆ ಹೇಳಿದ್ರು. ಬಟ್ ನೋಡೋಣ ಇನ್ನೂ ಯಾರು ಯಾವ ರೀತಿ ಹೇಳ್ತಾರೆ ಅಂತಲ್ವ. ಒಪಿನಿಯನ್ಸ್ ಒಬ್ಬೊಬ್ರದ್ದು ಒಂದು ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಇಲ್ಲಿ ಹೋಮ್ ಮೇಡ್ ಪುಳಿಯೋಗರೆ ಅಂತೆಲ್ಲ ಇಟ್ಟಿದ್ರು. ಬಟ್ ನಾನು ಅಲ್ಲಿ ಟೇಸ್ಟ್ ನೋಡಿದೆ, ಟೇಸ್ಟಿಗೆ ಅಂತಲೇ ಕೊಡ್ತಾರೆ. ಬಟ್ ಟೇಸ್ಟು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವ್ರು ಕೊಟ್ಟಿದ್ದು ಟೇಸ್ಟು. ಬಟ್ ನಾನು ಇಲ್ಲಿ ಜೆನ್ಯೂನಾಗಿ ಹೇಳ್ತೀನಿ, ತುಂಬ ಅದು ಐ ಮೀನ್ 200 ಗ್ರಾಮ್ ಅಂತ ಹೇಳ್ಬೋದು. 200 ಗ್ರಾಮ್ಗೆ 170 ರುಪೀಸ್ ಅದು. ಬಟ್ ಸ್ವಲ್ಪನೇ ಇತ್ತು. 200 ಗ್ರಾಮ್ ನಾವು ನಾರ್ಮಲ್ ಅಂಗಡಿಲಿ ತೊಗೊಳ್ಳೋಷ್ಟು ಇರಲಿಲ್ಲ ಅದು. ಬಟ್ ನಿಜವಾಗ್ಲೂ ನೆಕ್ಸ್ಟ್ ಡೇನೇ ಮಾಡಿದೆ ನಾನು. ನಿಜವಾಗ್ಲೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ನನಗದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ಕೊಟ್ಟಿದ್ದ ಟೇಸ್ಟೇ ಬೇರೆ, ಅದು ನಾವು ಯೂಸ್ ಮಾಡಿದ್ದಾಗಲಿ ಇರೋ ಟೇಸ್ಟೇ ಬೇರೆ. ನಾವು ನಾರ್ಮಲಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದಂತೂ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಸುಮ್ಮನೆ ಹೋಮ್ ಮೇಡ್ ಅಂತೇಳಿ 170 ರುಪೀಸು 200 ಗ್ರಾಮ್ಸ್ಗೆ. ಬಟ್ ಅದು 200 ಗ್ರಾಮ್ಸು ಇರಲಿಲ್ಲ ಅಂದರೆ ನೀವು ಇಮ್ಯಾಜಿನ್ ಮಾಡಿ ಇನ್ನೆಲ್ಲ ಪ್ರೈಸು ಕೂಡ ಅಷ್ಟೇ ಹೈ ಇರುತ್ತೆ, ನೆಕ್ಸ್ಟ್ ಇನ್ಯಾವ ರೇಂಜ್ಗೆ ಇರಲ್ಲ ಅಂತೇಳ್ಬಿಟ್ಟು. ಬಟ್ ನನಗೆ ಅದ್ರ ಬಗ್ಗೆ ಡಿಸಪಾಯಿಂಟ್ ಆಯಿತು. ಏನಪ್ಪ ಅಂದರೆ ಐ ಮೀನ್ ಅವ್ರದ್ದಕ್ಕೇನೋ ಹೇಳಬೇಕು ಅಂತಲ್ಲ, ಜೆನ್ಯೂನ್ ರಿವ್ಯೂ ಕೊಡಬೇಕಲ್ವ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋದಾಗ ನಾನು ಹೇಳಿರೋ ಒಂದು ಮಾತು ನಿಮಗೆ ನೆನಪಾಗಿ ಅಥವಾ ಮೋಸ ಹೋಗ್ಬಾರ್ದಲ್ವ ಯಾರನ್ನು ಕೂಡ. ಅದಕ್ಕೋಸ್ಕರ ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಖಾರ ಆಯಿತು, ಬಟ್ ಏನು ಟೇಸ್ಟ್ ಇರಲಿಲ್ಲ, ಉಪ್ಪು ಸಪ್ಪೆ ಏನೂ ಇರಲಿಲ್ಲ. ನನ್ನ ಹಸ್ಬೆಂಡ್ಗೆ ಮೊದಲೇ ಪುಳಿಯೋಗರೆ ಅಂದರೆ ಇಷ್ಟ ಇಲ್ಲ. ಬಟ್ ನಾನು ಅದನ್ನು ಏನೋ ಹೋಮ್ ಮೇಡು ಅಂತ ಮಾಡಿಬಿಟ್ಟು ಅವತ್ತು ಏನು ಫುಲ್ ಲುಕ್ ಕೊಡ್ತಾಯಿದ್ರು, ಏನು ಹಿಂಗೆ ಆಯ್ತಲ್ಲ ಇದು ಇಷ್ಟಕ್ಕಷ್ಟು ಕೊಟ್ಟಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದೇನು ಮಾಡೋದಕ್ಕಾಗಲ್ಲ, ಒಂದು ಟೈಮ್ ಹಂಗೆ ಅನಿಸುತ್ತೆ. ಯಾಕಂದರೆ ಏನೇ ತೊಗೊಂಡ್ರು ವರ್ತ್ ಇರಬೇಕು. ಯಾವುದೇ ವಸ್ತು ಆದರೂ ಅಷ್ಟೇ, ಅದು ಇಷ್ಟೇ ಆದರೂ ಅಷ್ಟೇ ವರ್ತ್ ಅನಿಸಿದ್ರೆ ಮಾತ್ರ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಹಾಗೆ ನೋಡ್ಬೋದು ಇಲ್ಲಿ ಕೂಡ ಏನೋ ಫಂಕ್ಷನ್ಸ್ ಎಲ್ಲ ಆಗ್ತಾಯಿತ್ತು. ಯೂಶ್ವಲ್ ಇದ್ದೇ ಇರುತ್ತಲ್ವ ಡ್ಯಾನ್ಸು ಸಾಂಗು ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ಆಗ್ತಾಯಿತ್ತು. ಸೊ ತುಂಬ ಜನ ಇದ್ದರು. ಹಾಗೆ ನಾನು ಹೇಳ್ತಾ ಇಲ್ವ ವೈಬ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಗ್ರೌಂಡ್ಗೂ ಕೂಡ ಅಷ್ಟು ಈ ನಮಗೆ ಶೆಕೆಲಿ ಮಧ್ಯಾಹ್ನದ ಹೊತ್ತು ಹೊರಗಡೆ ಬರೋದಕ್ಕಾಗಲ್ಲ ಈ ಸಮ್ಮರಲ್ಲಿ. ಬಟ್ ನೈಟ್ ಟೈಮ್ ಈ ರೀತಿ ಬಂದು ಒಂದು ಮೈಂಡ್ ಫ್ರೀ ಅಂತ ಅನ್ನಿಸ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಲ್ಲಿನ ಸರೌಂಡಿಂಗ್ ಎಲ್ಲ. ಬಟ್ ನಾನು ಹೇಳ್ದಾಗೆ ನನಗೆ ಈ ರೀತಿ ಅಂತ ಅನ್ನಿಸ್ತು. ಹಾಗೆ ಫುಡ್ಸು ಕೂಡ ಏನೇನೋ ಇತ್ತಲ್ಲಿ, ಬಟ್ ನಾವು ಯಾವುದೇ ರೀತಿ ಫುಡ್ನ ಟೇಸ್ಟ್ ಮಾಡಲಿಲ್ಲ. ಏನಕ್ಕೆ ಟೇಸ್ಟ್ ಮಾಡಲಿಲ್ಲ ಏನು ಎತ್ತ ಅಂತ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಸೊ ವೀಡಿಯೋನ ಹಂಗೆ ಮಿಸ್ ಮಾಡ್ದಂತಲೇ ಎಂಟು ತನಕ ನೋಡಿ. ಸೊ ಇವಾಗ ಮುಗೀತು, ಎಲ್ಲ ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ಫುಡ್ಸ್ದೆಲ್ಲ ಅಲ್ಲೆಲ್ಲ ಹೋಗಿದ್ದು ಎಲ್ಲ ಇವಾಗ ಹೊರಗಡೆ ಹೊರಟ್ವಿ. ಐ ಮೀನ್ ನಾನಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದು ಕೂಡ ನಾನು ವೀಡಿಯೋ ಮಾಡಲಿಲ್ಲ. ನಿಮ್ಗೆ ವೀಡಿಯೋ ಮಾಡೋಕ್ಕೆ ಮಾತ್ರ ಸ್ವಲ್ಪ ಅಲ್ಲಲ್ಲೇ ವೀಡಿಯೋ ಕ್ಯಾಮ್ರಾ ಆನ್ ಮಾಡಿ ತೋರಿಸಿ. ನನ್ನ ಹಸ್ಬೆಂಡ್ ಸೇಮ್ ಅದನ್ನೇ ತೋರಿಸ್ತಿ, ಏನು ಬೋರ್ ಆಗಲ್ವ, ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ತಗೋ ಸಾಕು, ಅದೇ ಒಂದಷ್ಟು ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಫುಲ್ಲು ಡೀಟೇಲಿಂಗ್ ಕ್ಯಾಮ್ರಾ ಇಟ್ಕೊಂಡೇ ಇರಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತಾ ಇರ್ತೀನಿ ಅಷ್ಟೇ. ಫ್ರೆಂಡ್ಸ್ ಇವಾಗ GFCಗೆ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿನಿ. ನನ್ನ ಹಸ್ಬೆಂಡ್ ನೋಡಿ ಏನಪ್ಪ ಮೈಸೂರು ಕಾರ್ನಿವರಲ್ಲಿ ತಿನ್ಕೊಂಡು ಬರೋದು ಬಿಟ್ಟು ಇಲ್ಲಿಗೆ ಬಂದು GFCಲಿ ಬಿರಿಯಾನಿ ತಿನ್ಕೊಂಡು ಹೋಗೋಣ, ಅಲ್ಲಿ ಏನು ಬೇಡ ಅಂತ ಏನು ತಿನ್ನಲಿಲ್ಲ. ಯಾಕಂದರೆ ಅವ್ರು ಫುಲ್ ರಶ್ ಎಲ್ಲ ಇದ್ದಾಗ ಅಷ್ಟೊಂದು ಜನದ ಮಧ್ಯ ನಿಂತ್ಕೊಂಡು ಅವ್ರು ಇಷ್ಟನೇ ಪಡಲ್ಲ. ಅದು ಯಾವ ರೀತಿ ಟೇಸ್ಟ್ ಇರ್ಬೋದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಇಲ್ಲೇ ನಿಯರ್ ಅಲ್ವಾ GFC ಒಂದೇ ರೋಡಲ್ಲಿಂದ. ಸೊ ಅದಕ್ಕೆ ಇಲ್ಲೇ ಬಂದು ಇಲ್ಲೇ ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲಿಗೆ ಬಂದು ಇವಾಗ ಸೊ ಹೀಗೆ ನೆಕ್ಸ್ಟ್ ಮನೆಗೆ ಹೋಗೋದಿಷ್ಟೇ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಆರ್ಡರ್ ಮಾಡಿಬಿಟ್ಟು ಕೂತಿದ್ದೀವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಿದೆ ಇಲ್ಲೂ ಕೂಡ. ಸೊ ಕಾಪಿರೈಟ್ ಬಂದರೆ ಕಷ್ಟ ಆಮೇಲೆ, ಅದಕ್ಕೋಸ್ಕರ. ಫ್ರೆಂಡ್ಸ್ ಗೊತ್ತಾಯ್ತಲ್ವ. ಸೊ ನನ್ನ ಹಸ್ಬೆಂಡ್ಗೆ ಫುಲ್ಲು ರಶ್ ರೀತಿ ಎಲ್ಲ ಅವ್ರು ಏನೇ ಆದರೂ ತಿನ್ನಲ್ಲ. ಅವ್ರಿಗೆ ಏನೇ ಮಾಡಿ ಏನೇ ಕೊಟ್ಟರು ಕೂಡ ತಿನ್ನಲ್ಲ ಅವರು. ಸೊ ಅವ್ರಿಗೆ ಆರಾಮಾಗಿ ಕುತ್ಕೊಂಡು ತಿನ್ನಬೇಕು. ಸೊ ಇಲ್ಲಿ ಬಂದು ಆ್ಯಸ್ ಯೂಶಲ್ ಶವರ್ಮಾ, ಬಿರಿಯಾನಿ, ಲಾಲಿಪಾಪ್ ಈ ರೀತಿ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ನಾನು ಜಸ್ಟ್ ಆಗಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದನ್ನು ಅಷ್ಟೇ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ನೈಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬೈ ಟೇಕ್ ಕೇರ್.